ಓಂ ಶಾಂತಿ. ಡೇಟ್ ಆಗಿದೆ 7 ಫೆಬ್ರವರಿ 1976. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, महारथी की नथिंग न्यू की स्थिति और व्यर्थ के खाते की समाप्ति. महारथी की नथिंग न्यू, ಯಾವಾಗಲೂ ಏನಿರಬೇಕು? ನಥಿಂಗ್ ನ್ಯೂ. ಇಲ್ಲೇನು ಹೊಸದು ನಡೀತಿಲ್ಲ. ಕಲ್ಪದ ಹಿಂದೇನೋ ಆಗಿತ್ತು, ಈಗೂ ಆಗ್ತಿದೆ, ಕಲ್ಪದ ಮುಂದೇನೋ ಆಗ್ತದೆ. ಇದು ಮಹಾರಥಿಯರ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ವ್ಯರ್ಥಕ್ಕೆ ಖಾತೆಗೆ ಸಮಾಪ್ತಿ. ವ್ಯರ್ಥದ ಖಾತಾ ಏನಾದರೂ ಇದ್ದರೆ ಅದನ್ನೇನು ಮಾಡ್ಕೊಳ್ಳಿ, ಸಮಾಪ್ತಿ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಬಾಪ್ದಾದ ಕಿ ಸಹಯೋಗಿನಿ अथक सेवाधारी विश्व कल्याणी दीदी जी से मुलाकात करते हुए शिव बाबा बोले. ಬಾಪ್ ದಾದಾ ಕಿ ಸಹಯೋಗಿನಿ, ಬಾಪ್ ದಾದಾ ಅವ್ರಿಗೆ ಸಹಯೋಗಿನೇ ಆಗಿರ್ತಕ್ಕಂಥ ಅಥಕ್ ಸೇವಾಧಾರಿ ವಿಶ್ವ ಕಲ್ಯಾಣಿ ದೀದಿ ಅವರಿಂದ ಮುಲಾಕಾತ ಭೇಟಿಯಾಗಿ ಬಾಬಾ ಹೇಳ್ತಾರೆ. ಏನು ಹೇಳ್ತಾರೆ? महारथियों के महान स्थिति की विशेष निशानी. ಯಾರು ಮಹಾರಥಿಗಳಂತಿದ್ದಾರೋ ಅವರ ವಿಶೇಷವಾದ ಲಕ್ಷಣಗಳನ್ನು ಹೇಳ್ತಿದ್ದಾರೆ ಬಾಬಾ ಇವತ್ತು. जिससे स्पष्ट हो जाए कि यह महारथीपन का पुरुषार्थ है, वह क्या होगी. ಅದರಿಂದ ಸ್ಪಷ್ಟ ಆಗಬೇಕು. ಯಾವುದರಿಂದ? ಆ ಲಕ್ಷಣದಿಂದ ಸ್ಪಷ್ಟ ಆಗಬೇಕು. ನೋಡಿದ ತಕ್ಷಣ ಗೊತ್ತಾಗಬೇಕು ಇವರು ಮಹಾರಥಿಪನ್ನದ ಪುರುಷಾರ್ಥ ಮಾಡ್ತಿದ್ದಾರೆ. ಅದು ಏನಾಗಿರ್ಬೋದು? ಅದು ಯಾವ ಲಕ್ಷಣ ಆಗಿರ್ಬೋದು? ಏಕ್ತೋ ಮಹಾನ್ ಪುರುಷಾರ್ಥಿ, ಒಂದಂತೂ ಅವರು ಮಹಾನ್ ಪುರುಷಾರ್ಥಿ ಆಗಿರ್ತಾರೆ. ಅರ್ಥಾತ್ ಮಹಾರಥಿ ಜೋ ಭಿ ದೃಶ್ಯ ದೇಖೆಂಗೆ, ಅವರು ಹೆಂಗೆ ಮಹಾನ್ ಅನ್ನಿಸ್ಕೊಳ್ತಾರೆ, ಅವ್ರ ಪುರುಷಾರ್ಥ ಹೆಂಗಿರ್ತದೆ ಅಂತಂದರೆ, ಮಹಾರಥಿಗಳು ಏನು ದೃಶ್ಯ ನೋಡ್ತಾರೋ, ಏನೇನು ಘಟನೆಗಳನ್ನು ನೋಡ್ತಾರೋ, ವಹ ಸಮझेंगे, ಪ್ರತಿಯೊಂದು ಘಟನೆಯನ್ನು ಅವರು ಏನು ತಿಳ್ಕೊತಾರೆ ಅಂತಂದರೆ, ಡ್ರಾಮಾ ಪ್ಲ್ಯಾನ್ ಅನುಸಾರ ಅನೇಕ ಬಾರ್ ಕಾ ಅಬ್ ಫಿರ್ ಸೆ ರಿಪೀಟ್ ಹೋ ರಹಾ ಹೈ. ನಾಟಕದ ಅನುಸಾರವಾಗಿ, ನಾಟಕದ ಪ್ಲ್ಯಾನ್ ಅನುಸಾರವಾಗಿ ಅನೇಕ ಸಾರಿ ಅಬ್ ಫಿರ್ ಸೆ, ಅನೇಕ ಸಾರಿ ಈ ಘಟನೆ ಆಗಿದೆ, ಈ ದೃಶ್ಯ ನಡೆದಿದೆ, ಮತ್ತೆ ಆ ದೃಶ್ಯ ಏನಾಗ್ತದೆ? ರಿಪೀಟ್ ಆಗ್ತದೆ ಅಂತ ತಿಳ್ಕೊತಾರಂತ ಬಾಬಾ ಹೇಳ್ತಾರೆ. ಅದರ ಅರ್ಥ ವಹ ನಥಿಂಗ್ ನ್ಯೂ ಲಗೇಗ, ಅವ್ರಿಗೇನು ಹೊಸದು ಅನಿಸೋದೇ ಇಲ್ಲ. ಹಿಂದೂ ಆಗಿತ್ತು, ಈಗೂ ಆಗ್ತಾ ಇದೆ, ಮುಂದೂ ಆಗ್ತಿದೆ, ಈ ಥರ ನಿಶ್ಚಿಂತಿರ್ತಾರೆ. ಕೋಯಿ ನಯಿ ಬಾತ್ ಅನುಭವ ನಹಿ ಹೋಗಿ, ಅವ್ರಿಗೆ ಏನು ಹೊಸದು ಅನಿಸೋದೇ ಇಲ್ಲ. ಯಾಕೆ? ಹಿಂದಾಗಿತ್ತು. ಜಿಸ್ಮೆ ಕ್ಯೂ ಅವ್ರ ಕ್ಯಾ ಕ ಕ್ವಶನ್ ಉಠೆ, ಯಾಕೆ, ಏನು, ಹೇಗಾಯಿತು ಅನ್ನೋ ಪ್ರಶ್ನೆ ಬರೋದಿಲ್ಲ. ಯಾಕೆ? ಆಗಬೇಕಾಗಿತ್ತು, ಆಯಿತು, ಅಷ್ಟೇ. ಅವರು ದೂಸರಾ, ಇದು ಒಂದು ಡ್ರಾಮಾ ಪ್ಲ್ಯಾನ್ ಅನುಸಾರ ಏನೇನು ನಡೀತದೋ ಅವ್ರಿಗೇನು ಅನಿಸೋದೇ ಇಲ್ಲ, ಹೊಸದು ಅನಿಸೋದೇ ಇಲ್ಲ. ಇನ್ನು ಎರಡನೇದು ಹೇಳ್ತಾರೆ ಬಾಬಾ, ऐसे अनुभव होगा जैसे प्रैक्टिकल में स्मृति स्वरूप में अनेक बार देखी हुई सीन अब सिर्फ निमित्त मात्र रिपीट कर रहे हैं. ಇನ್ನು ಎರಡನೇದೇನು ಹೇಳ್ತಾರೆ, ಅವರು ಎಲ್ಲವನ್ನು ಯಾವ ಥರ ಅನುಭವ ಮಾಡ್ತಾರೆ ಅಂತಂದರೆ, ಹೇಗೆ ಪ್ರಾಕ್ಟಿಕಲ್ನಲ್ಲಿ ಸ್ಮೃತಿ ಸ್ವರೂಪದಲ್ಲಿ ಬಂದಾಗ ಇದನ್ನು ನಾನು ಅನೇಕ ಸಾರಿ ನೋಡಿದ್ದೀನಿ, ಈ ದೃಶ್ಯವನ್ನು, ಅವ್ರಿಗೇನು ಹೊಸದು ಅನಿಸೋದೇ ಇಲ್ಲ. ಅನೇಕ ಬಾರಿ ನೋಡಿದ್ದೀನಿ, ಹೊಸದು ಅನಿಸೋದೇ ಇಲ್ಲ. ಸಿರ್ಫ್ ನಿಮಿತ್ತ ಮಾತ್ರ ರಿಪೀಟ್ ಆಗ್ತಿದೆ. ಅವಾಗಾಗಿತ್ತು, ಮತ್ತೆ ಆಗ್ತಿದೆ, ಮುಂದೂ ಆಗ್ತದೆ. ಈಗ ಒಂದು ಸರ್ತಿ ಸಿನಿಮಾ ನೋಡಿರ್ತೀವಿ, ಅದನ್ನು ಮತ್ತೆ ರಿಪೀಟ್ ನೋಡಿದರೆ, ರಿಪೀಟ್ ನೋಡಿದ್ರೆ ಏನು ಅನ್ನಿಸ್ತು? ಏನು ಹೊಸದಿಲ್ಲ ಬಿಡು, ಆಗಿತ್ತು ಆಯಿತು, ಆಗಿತ್ತು ಆಯಿತು, ಏನು ನಿನ್ನೇನೋ ಆಗಿತ್ತು ರೀ, ಮತ್ತು ಆಗಿದ್ದು ಬಿಡ್ರಿ, ಅದನ್ನು ಹೇಳ್ತಾರೆ ಬಾಬಾ. ಸಿರ್ಫ್ ನಿಮಿತ್ತ ಮಾತ್ರ ರಿಪೀಟ್ ಕರ ಹೇ ಹೇ. ನಾವು ಪುರುಷಾರ್ಥ ಮಾಡ್ಲಿಕ್ಕತ್ತೀವಲ್ಲ, ಇದೇನು ಹೊಸದಿಲ್ಲ.
ಹಿಂದೂ ಮಾಡಿದ್ವಿ, ಅದನ್ನೇ ಮತ್ತೇನು ಮಾಡ್ತಾಯಿದ್ದೀವಿ, ರಿಪೀಟ್ ಮಾಡ್ತಾಯಿದ್ವಿ. ರಿಪೀಟ್ ಮಾಡ್ತಾ ಇದ್ದೀವಿ ಅಂತಂದರೆ ಏನರ್ಥ, ಅದು ಭಾರ ಅನಿಸೋದಿಲ್ಲ. ಬಾಬಾ ಹೇಳ್ತಾರೆ, ಕೋಯಿ ನೈ ಬಾತ್ ನಹಿ ಕರ್ ರಹೆ ಹೇ, ನಾವೇನು ಹೊಸದಿಲ್ಲೇ ಮಾಡ್ತಿಲ್ಲ, ಲೇಕಿನ್ ರಿಪೀಟ್ ಕರ್ ರಹೆ ಹೇ, ಆದರೆ ಮತ್ತೆ ಮತ್ತೆ ಏನು ಮಾಡ್ತಾ ಇದ್ದೀವಿ, ರಿಪೀಟ್. ಯಾವುದೇ ಕಾರ್ಯವನ್ನು ರಿಪೀಟ್ ಮಾಡೋದು ಏನಾಗ್ತದೆ, ಸುಲಭ ಅಲ್ಲ. ಫಸ್ಟ್ ಟೈಮ್ ಮಾಡೋದು ಏನು ಅನ್ನಿಸ್ತದೆ, ಕಷ್ಟ ಅನ್ನಿಸ್ತದೆ. ಮಾಡಿದ್ದೇ ಮಾಡಿದ ಮೇಲಿನ ಮೇಲೆ ಮಾಡಿದ್ರೆ ಏನಾಗ್ತದೆ, ಈಸಿ ಆಗ್ತದೆ. ಹಾಗೆ ನಾವು ಬಾಬಾ ನೆನಪು ಇವತ್ತು ನಿನ್ನೆ ಮಾಡಿಲ್ಲ, ಕಲ್ಪಕ್ಕೂ ಬಾಬಾ ನೆನಪು ಮಾಡ್ತಾನೆ ಬಂದಿದ್ದೀವಿ. ಸ್ಮೃತಿಲಾನಿ ನಹಿ ಪಡೆಗಿ, ಅದನ್ನು ನೆನಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆನಪಿಸ್ಕೊಳ್ಳೋದು ಯಾವಾಗದು, ಮರೆತ್ರೆ. ನಾವು ಬಾಬಾನೆಲ್ಲಿ ಮರಿತೀವಾ? ಬಾಬಾ ಹೇಳ್ತಾರೆ, ಸ್ಮೃತಿಲಾನಿ ನಹಿ ಪಡೆಗಿ, ರಿಪೀಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ನೆನಪು ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಲ್ ಪೆಹಲೆ ಜೋ ಹುವಾ ಥಾ ವಹಿ ಅಬ್ ಹೋ ರಹಾ ಹೈ, ಕಲ್ಪದ ಮೊದಲು ಏನಾಗಿತ್ತೋ ಈಗೂ ಅದೇ ಆಗ್ತಿದೆ. ಬಾಬಾ ಹೇಳ್ತಾರೆ, ಲೇಕಿನ್ ಜೈಸೆ ಏಕ್ ಸೆಕೆಂಡ್ ಕಿ ಬೀತಿ ಹುಯಿ ಬಾತ್ ಬಹುತ್ ಸ್ಪಷ್ಟ ರೂಪ್ ಸೆ ಸ್ಮೃತಿ ಮೇ ರಹತಿ ಹೈ, वैसे वह कल्प पहले की बीती हुई सीन ऐसे ही स्मृति में होगी जैसे कि एक सेकंड पहले बीती हुई सीन स्मृति में रहती है. ಬಾಬಾ ಹೇಳ್ತಾರೆ, ಹೇಗೆ ಮೊದಲಾಗಿತ್ತು ಈಗ ಆಗ್ತಿದೆ, ಈಗ ಒಂದು ಸೆಕೆಂಡ್ನಲ್ಲಿ ಆಗಿತ್ತು, ಏನಾರು ಒಂದು ಘಟನೆ ನಡೆದಿತ್ತು ಅಂತಂದರೆ ಅದು ಏನಿರ್ತದೆ, ನಮಗೆ ಸ್ಮೃತಿ ಸ್ಪಷ್ಟ ಇರ್ತದೆ. ಈಗೀಗ ಆಗಿದ್ದು ಸ್ಮೃತಿನಲ್ಲಿ ಸ್ಪಷ್ಟ ಇರ್ತದಲ್ಲ, ಹಾಗೆಯೇ ಕಲ್ಪದ ಮೊದಲು ಕೂಡ ಏನಾಗಿದೆ ಆಗಿ ಹೋಗಿದೆಯೋ ಆ ದೃಶ್ಯನೂ ಕೂಡ ಸ್ಮೃತಿನಲ್ಲಿ ಇದೇ ಥರ ಅನ್ನಿಸ್ತದೆ ನಮಗೆ. ಹಾಗೆ ಈಗೇನೋ ಆಗಿತ್ತು ಆಗೋಯ್ತು ಅಂತ ನೆನಪಿರ್ತದೆ. ಕ್ಯೋಂಕಿ ಏಕ್ ಸಾಕ್ಷಿಪನ್ ದೂಸ್ರ ತ್ರಿಕಾಲದರ್ಶಿ. ಎರಡು ಮಾತುಗಳನ್ನು ಹೇಳ್ತಿದ್ದಾರೆ ಬಾಬಾ. ಒಂದು, ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ಏನೇನು ಕಲ್ಪದ ಹಿಂದೆ ನಡೀತೋ ಅದೇ ನಡೀತಿದೆ, ಹೊಸದೇನೂ ಆಗ್ತಿಲ್ಲ, ರಿಪೀಟ್ ಆಗ್ತಿದೆ. ನಿಮಿತ್ತ ಮಾತ್ರ ಆಗಿ ರಿಪೀಟ್ ಆಗ್ತೀವಿ ಅಂತ ಯಾವಾಗ ಬರ್ತದದು, ಸಾಕ್ಷಿಪನ್ನಿದ್ದಾಗ. ಸಾಕ್ಷಿಪನ್ನಾಗಿ ನಾವೇನು ನೋಡಬೇಕು, ಡ್ರಾಮಾ ನೋಡಬೇಕು. ಇನ್ನು ಎರಡನೇದ್ದು, ಈಗೀಗ ಆಗಿತ್ತು, ಕಲ್ಪದ ಮೊದಲಾಗಿತ್ತು, ಈಗೂ ಆಗ್ತಿದೆ, ಮುಂದೂ ಆಗ್ತಿದೆ ಅನ್ನೋದು ಇದು ಯಾವಾಗ ಬರ್ತದೆ, ನಾನು ತ್ರಿಕಾಲದರ್ಶಿ. ಎರಡು ಹೇಳ್ತಾರೆ ಬಾಬಾ ಇವತ್ತು, ಸಾಕ್ಷಿಪನ್ ಹೂँ, त्रिकालदर्शी हूँ. यह दोनों स्टेज महारथियों की होने के कारण कल्प पहले की स्मृति बिल्कुल फ्रेश व ताजी रहेगी. ಈ ಎರಡು ಗುಣಗಳು ಯಾರಲ್ಲಿರ್ತವೆ, ಮಹಾರಥಿಗಳು, ಯಾರು ಶ್ರೇಷ್ಠ ಪುರುಷಾರ್ಥಿ ಆತ್ಮಗಳಿರ್ತಾವೋ, ಮಹಾನ್ ಆತ್ಮಗಳಿರ್ತಾವೋ, ಅವ್ರಿಗೆ ಏನೋ ಹೊಸದನ್ನೋದು ಅನಿಸೋದಿಲ್ಲ. ಕಲ್ಪದ ಮೊದಲು ಇದಾಗಿತ್ತು, ಅದು ಸ್ಮೃತಿ ಏನಾಗ್ಬಿಡ್ತದೆ, ಫ್ರೆಶ್ ಆಗಿರ್ತಾರೆ. ಇಸ್ಲಿಯೇ ನಥಿಂಗ್ ನ್ಯೂ और दूसरा क्या होगा, ಅದಕ್ಕೆ ಇಲ್ಲೇನೂ ಇಲ್ಲ, ಹೊಸದೇನೂ ನಡೀತಿಲ್ಲ, ಎಲ್ಲವೂ ಹಿಂದಾಗಿದೆ, ಮತ್ತೆ ರಿಪೀಟ್ ಆಗ್ತಿದೆ. कोई भी कितनी भी विकराल रूप की परिस्थिति हो या बड़े रूप की समस्या हो, लेकिन अपनी स्टेज ऊंची होने के कारण वह बिल्कुल छोटी लगेगी. ಬಾಬಾ ಹೇಳ್ತಾರೆ, ಯಾವುದೇ ಪರಿಸ್ಥಿತಿ ಇರಲಿ, ಆ ಪರಿಸ್ಥಿತಿ ವಿಕರಾಲ್ ರೂಪದಲ್ಲಿ ಇದ್ರೂ ಕೂಡ ನಮಗದು, ಯಾರು ಮಹಾರಥಿಗಳಿರ್ತಾರೋ ಅವ್ರಿಗೆ ಅದು ದೊಡ್ಡ ರೂಪದ ಸಮಸ್ಯೆ ಅನಿಸೋದಿಲ್ಲ. ಅವ್ರಿಗೆ ಸ್ಥಿತಿ ಹೆಚ್ಚಿರೋದ್ರಿಂದ ಪರಿಸ್ಥಿತಿ ಏನಾಗ್ತದೆ, ಚಿಕ್ಕದು, ಬಹಳ ಚಿಕ್ಕದು ಅನ್ನಿಸ್ತದೆ. ನಾವೆಷ್ಟೆಷ್ಟು ಎತ್ತರಕ್ಕೆ ಹೋಗ್ತೀವೋ ಕೆಳಗಿನ ವಸ್ತುಗಳು ಹಿಂಗೆ ಕಾಣಿಸ್ತಾವೆ, ಚಿಕ್ಕ ಕಾಣಿಸ್ತಾವಲ್ಲ, ಹಾಗೆ ನಮ್ಮ ಸ್ಥಿತಿ ಹೆಚ್ಚಾದಂಗೆ ಪರಿಸ್ಥಿತಿಗಳು ಬಹಳ ಹುಲ್ಲು ಕಡ್ಡಿ ಸಮಾನ ಅನ್ನಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಡಿ ಬಾತ್ ಅನುಭವ ನಹಿ ಹೋಗಿ ಅವ್ರ ನ ವಿಕ್ರಾಲ್ ಅನುಭವ ಹೋಗಿ. ಅದೇನು ದೊಡ್ಡದು ಅನಿಸೋದಿಲ್ಲ. ಯಾಕೆ ಅನಿಸೋದಿಲ್ಲ, ಯಾವಾಗ ದೊಡ್ಡದು ಅನಿಸೋದಿಲ್ಲ, ಅದು ನಾನು ಸಾಕ್ಷಿಪನ್ನಾಗಿ ನೋಡಿದಾಗ. ಇದು ಡ್ರಾಮಾ ಪ್ಲ್ಯಾನ್ ಅನ್ಸರ್.
ಹೊಸದೇನಿಲ್ಲ, ಹಿಂದೂ ನಡೆದಿತ್ತು, ಇವತ್ತು ನಡೀತಾ ಇದೆ, ಮುಂದೇನೋ ನಡೀತಿದೆ. ಮತ್ತು ಅದು ವಿಕರಾಲ್ ಅನುಭವ ಅನಿಸೋದಿಲ್ಲ, ಆಗೋದಿಲ್ಲ. जैसे ऊंची ಹೇಳ್ತಾರೆ ಬಾಬಾ, जैसे ऊंची पहाड़ी पर खड़े होकर नीचे की कोई भी चीज़ को देखो तो बड़ी चीज़ भी छोटी नज़र आती है. ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಗೋಲ್ ಗುಮ್ಮಟ್ ಮೇಲೆ ಹೋಗಿ ನಿಂತು ನೋಡಿದ್ದೀವಲ್ಲ, ಗೋಲ್ ಗುಮ್ಮಟದ ಮೇಲೆ ಹೋಗಿ ನಿಂತು ಕೆಳಗಿನವ್ರು ಎಷ್ಟು ಕಾಣಿಸ್ತಾರೆ, ಇಷ್ಟಿಷ್ಟೇ ಕಾಣಿಸ್ತಾರೆ. ಹಾಂ, ವಿಮಾನದೊಳಗೆ ಹೋಗೋ ಮುಂದೂ ಎಲ್ಲ ಇಷ್ಟಿಷ್ಟೇ ಕಾಣಿಸ್ತಾವೆ. ಹಾಂ, ದೊಡ್ಡ ನದಿನೂ ಕೂಡ ಹೆಂಗೆ ಕಾಣಿಸ್ತದೆ, ಒಂದು ಲೈನ್ ಥರ ಕಾಣಿಸ್ತದೆ. ವಿಮಾನದಲ್ಲಿ ಹೋಗಬೇಕಾದ್ರೆ ಕೆಳಗಡೆ ವಸ್ತುಗಳೆಲ್ಲ ಎಷ್ಟು ಕಾಣಿಸ್ತವೆ, ಇಷ್ಟಿಷ್ಟೇ ಕಾಣಿಸ್ತಾವೆ. ಬಾಬಾ ಹೇಳ್ತಾರೆ, ಅದಕ್ಕೆ ನಿಮ್ಮ ಸ್ಥಿತಿನೂ ಶ್ರೇಷ್ಠ ಇತ್ತು ಅಂದರೆ, ಹೈಯೆಸ್ಟ್ ಸ್ಥಿತಿ ಇತ್ತು ಅಂದರೆ ಪರಿಸ್ಥಿತಿಗಳು ಏನಾಗ್ತವೆ, ಭಾಳ ಚಿಕ್ಕ ಚಿಕ್ಕ ಅನ್ನಿಸ್ತವೆ. ಇದು ಇಷ್ಟೇನಾ, ಇಷ್ಟಕ್ಕಿಷ್ಟು ದೊಡ್ಡ ಮಾಡ್ತಿದ್ದೀರಾ ಅಂತ ಅಂತಿರ್ತೀವಲ್ಲ ನಾವು, ಹಂಗೆ ಫೀಲ್ ಆಗ್ತದೆ, ಅನುಭವ ಆಗ್ತದೆ ಅಂತಾರೆ ಬಾಬಾ. बड़े से बड़ा कारखाना भी एक मॉडल रूप सा दिखाई पड़ता है. ಮೇಲೆ ಹೋದ ಹಾಗೆ ಕೆಳಗಡೆ ಒಂದು ದೊಡ್ಡ ಫ್ಯಾಕ್ಟ್ರಿನೂ ಕೂಡ ಹೆಂಗೆ ಕಾಣಿಸುತ್ತೆ ನಮ್ಗೆ, ಒಂದು ಮಾಡೆಲ್ ಥರ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, बड़े से बड़ा कारखाना भी एक मॉडल रूप सा दिखाई पड़ता है. इसी रीति महारथी के महान पुरुषार्थ के सामने उसे कोई भी बड़ी बात, बड़ी अनुभव नहीं होगी. ಅದಕ್ಕಾಗಿ ಮಹಾರಥಿಯರ ಮಹಾನ್ ಪುರುಷಾರ್ಥ ಇರೋದರಿಂದ ಅವರು ಎದುರುಗಡೆ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಅದೇನಾಗ್ಬಿಡ್ತದೆ, ಬಹಳ ಚಿಕ್ಕದಾಗಿರ್ತದೆ, ಅದು ದೊಡ್ಡದು ಅಂತ ಅವ್ರಿಗೆ ಅನುಭವ ಆಗೋದಿಲ್ಲ. तो महावीर अर्थात महारथी के महान पुरुषार्थ की यह दो निशानियाँ हैं जिसको दूसरे शब्दों में कहा जाता है. ಬಾಬಾ ಹೇಳ್ತಾರೆ, ಮಹಾರಥಿಯರ ಮಹಾನ್ ಪುರುಷಾರ್ಥ ಇರೋದ್ರಿಂದ ಈ ಎರಡು ಲಕ್ಷಣಗಳಿಗೆ ಮತ್ತಿನ್ನೊಂದು ಎರಡು ಶಬ್ದ ಹೇಳ್ತಾರೆ. ಎರಡು ಲಕ್ಷಣಗಳೇನು ಹೇಳಿದ್ರು ಬಾಬಾ, ಒಂದು ಸಾಕ್ಷಿಪನ್, ಇದೊಂದು ತ್ರಿಕಾಲದರ್ಶಿ. ಅದನ್ನೇನು ಹೇಳ್ತಾರೆ, ಸೂಲಿ ಕಾಂಟ ಅನುಭವ ಹೋಗಿ. ಸಣ್ಣ ಸೂಜಿ ಅಷ್ಟು ಅನುಭವ ಆಗ್ತದೆ. ಸೂಜಿ ಚುಚ್ಚಿದ್ರೆ ಏನು ಅನಿಸೋದಿಲ್ಲಲ್ಲ, ಅಷ್ಟು ಅವ್ರಿಗೆ ಏನು ಅನ್ನಿಸ್ತದೆ, ಚಿಕ್ಕದು ಅನ್ನಿಸ್ತದೆ. ऐसे महावीर के मुख से जो होने वाली रिजल्ट होगी, अर्थात जो होनी होगी, सदैव वही शब्द मुख से निकलेंगे जो भावी बनी हुई होगी. ಬಾಬಾ ಹೇಳ್ತಾರೆ, ಇಂತಹ ಮಹಾವೀರ್ ಪುರುಷಾರ್ಥಿಗಳ ಮುಖದಿಂದ, ಬಾಯಿಯಿಂದ ಇದೇ ಮಾತು ಬರ್ತದೆ, ಇದೇ ರಿಸಲ್ಟ್ ಬರ್ತದೆ. ಏನು, ಜೋ ಹೋನಿ ಹೋಗಿ, ಏನಾಗಬೇಕೋ ಅದಾಗ್ತದೆ. ಸದೈವ ವಹಿ ಶಬ್ದ ಮುಖ ಸೆ ನಿಕ್ಲೆಂಗೆ ಜೋ ಭಾವಿ ಬನಿ ಹುಯಿ ಹೋಗಿ. ಹಿಂದೇನಾಗಬೇಕೋ ಅದಾಗಿತ್ತು, ಈಗೋ ಅದಾಗ್ತದೆ, ಮುಂದೇನಾಗಬೇಕೋ, ಈಗೇನಾಗಿದೆಯೋ ಕಲ್ಪದ ನಂತರ ಅದೇ ಆಗ್ತದೆ. ಇಸ್ಕೋ ಹಿ ಸಿದ್ಧಿ ಸ್ವರೂಪ್ ಕಹಾ ಜಾತಾ ಹೈ. ಇಂಥವ್ರಿಗೆ ಏನಂತ ಹೇಳ್ತಾರೆ, ಸಿದ್ಧಿ ಸ್ವರೂಪ್. ನೋಡ್ರಿ, ಮಹಾನ್ ವ್ಯಕ್ತಿಗಳು ಎದುರುಗಡೆ ಹೋದಾಗ ಏನಾರ ನಮಗೊಂದು ದೊಡ್ಡ ಸಮಸ್ಯೆ, ಅದನ್ನೇನು ದೊಡ್ಡದಾಗಿ ಹೇಳ್ತಿರ್ತೀವಿ, ಬಟ್ ಅವ್ರು ಹೆಂಗೆ ನೋಡ್ತಿರ್ತಾರೆ ಅದನ್ನು, ಏಕ್ದಮ್ ಶಾಂತವಾಗಿ, ಜೈಸೆ ಕಿ ಕುಚ್ ಭಿ ನಹಿ ಹುವಾ, ಏನೂ ಆಗೇ ಇಲ್ಲ ಅನ್ನೋ ಥರ ಇರ್ತಾರೆ. ನಮಗೇನಾಗ್ತಿರ್ತದೆ, ಒಮ್ಮೆ ಕೋಪ ಬರ್ತದೆ, ಇಷ್ಟೆಲ್ಲ ಹೇಳ್ತೀವಿ, ಅಷ್ಟು ಆರಾಮಾಗಿ ಕೂತಾರಲ್ಲ ಅಂತ ನಮಗೆ ಅನ್ನಿಸ್ತಿರ್ತದೆ. ಆದರೆ ಅವ್ರಿಗೆ ಗೊತ್ತಿರ್ತದೆ, ಏನು ಗೊತ್ತಿರ್ತದೆ, ಇದು ನಡೀತದೆ, ಮುಂದೇನೋ ನಡೀತದೆ. ಅದಕ್ಕೆ ಅವರು ಶಾಂತವಾಗಿರ್ತಾರೆ. ಅಂಥವ್ರಿಗೆ ಏನಂತ ಹೇಳ್ತಾರೆ, ಸಿದ್ಧಿ ಸ್ವರೂಪ. जो बोल निकलेगा, जो कर्म होगा, वह सिद्ध होने वाले होंगे, व्यर्थ नहीं होंगे. ಅವ್ರ ಮಾತೇನು ಬರ್ತಾವಲ್ಲ ಅದೇ ಆಗ್ತದೆ, ಸಿದ್ಧಿ ಆಗ್ತದೆ, ವ್ಯರ್ಥ ಆಗೋದಿಲ್ಲ. ಸಿದ್ಧಿ ಪುರುಷರ ಮಾತುಗಳವರು ಜಾಸ್ತಿ ಮಾತಾಡೋಂಗಿಲ್ಲ, ಮಾತಾಡಿದ್ರದು ಸಿದ್ಧಿ ಆಗ್ತದೆ. महारथी की निशानी है, विकर्मों का खाता तो समाप्त होता ही है, लेकिन व्यर्थ का खाता भी समाप्त. ಬಾಬಾ ಹೇಳ್ತಾರೆ, ವಿಕರ್ಮೋಂಕ ಖಾತಾ, ಮಹಾರಥಿಯರ ನಿಶಾನೆ ಏನಾಗಿರ್ತದಂದರೆ
ವಿಕರ್ಮಗಳ ಖಾತೆ ಅಂತೂ ಸಮಾಪ್ತ ಆಗ್ತದೆ, ಆದರೆ ವ್ಯರ್ಥ ಖಾತಾನೂ ಕೂಡ ಸಮಾಪ್ತ ಆಗಬೇಕು. ವ್ಯರ್ಥ ಖಾತಾ ಅಂದರೆ ಸುಮ್ಮನೆ ಕೆಲಸಕ್ಕೆ ಬಾರದೇ ಇರೋದೆಲ್ಲ ಮಾತಾಡ್ತಿರ್ತೀವಿ, ಮಾಡ್ತಿರ್ತೀವಿ, ಅದು ಕೂಡ ಏನಾಗಿರ್ತದೆ, ಸಮಾಪ್ತ ಆಗಿರ್ತದೆ. ಯಾರ್ದು? ಮಹಾರಥಿಗಳದ್ದು. ಮಾಸ್ಟರ್ ಸರ್ವಶಕ್ತಿವಾನ್ ಹೇನಾ? ಮಹಾರಥಿಗಳು ಅಂದರೆ ಅವರು ಮಾಸ್ಟರ್ सर्वशक्तिवान ಇರ್ತಾರೆ. तो मास्टर सर्वशक्तिवान की स्टेज का प्रैक्टिकल स्वरूप विकर्मों के खाते के साथ साथ व्यर्थ का खाता भी समाप्त होगा. ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ ಏನು? ಬಾಬಾ ಹೇಳ್ತಾರೆ, ಅವರ ಸ್ಥಿತಿ ಪ್ರಾಕ್ಟಿಕಲ್ ಸ್ವರೂಪ್, ವಿಕರ್ಮಗಳ ಖಾತೆಯ ಜೊತೆಗೆ ವ್ಯರ್ಥ ಖಾತಾನೂ ಕೂಡ ಸಮಾಪ್ತಿ ಆಗ್ತದೆ. ಯಹ ಹೇ ಮಹಾರಥಿಯೋಂ ಕೆ ಪುರುಷಾರ್ಥ ಕಿ ನಿಶಾನಿ. ಮಹಾರಥಿಗಳ ಪುರುಷಾರ್ಥಿಯ ನಿಶಾನೆ ಏನಾಗಿದೆ? ಏನು ಹೇಳಿದರು? ಸಾಕ್ಷಿಪನ್, ತ್ರಿಕಾಲದರ್ಶಿ, ಇದೆಲ್ಲದರಿಂದ ಅವರೇನಾಗ್ಬಿಡ್ತಾರೆ? ವಿಕರ್ಮಗಳ ಖಾತೆಯಿಂದ, ವ್ಯರ್ಥಗಳ ಖಾತೆಯಿಂದ ಸಮಾಪ್ತಿ ಮಾಡ್ತಾರೆ. ಅವರು ಸಿದ್ಧಿ ಸ್ವರೂಪ ಆಗಿರ್ತಾರೆ. ಮತ್ತು ಹೇಳ್ತಾರೆ ಬಾಬಾ ಮುಂದೆ, ನಜರ್ ಸೆ ನಿಹಾಲ್ ಕರ್ನೆ ಕಿ ಸರ್ವಿಸ್ ಶುರು ಕಿ ಹೇ. ಸೇವಾ ಇದಾಗಬೇಕು ಈ ಸದ್. ಯಾವ ಸೇವಾ? ನಜರ್ ಸೆ ನಿಹಾಲ್ ಕರ್ನೆ ಕಿ ಸರ್ವಿಸ್. ನಾವು ನೋಡಿದ ತಕ್ಷಣ ಅವ್ರಿಗೇನು ಅನ್ನಿಸ್ಬೇಕು? ಅವ್ರ ದುಃಖ, ಶಾಂತಿ ಅದೆಲ್ಲ ಏನಾಗಬೇಕು? ಹೋಗ್ಬಿಡ್ಬೇಕು. ಶುರು ಆಗಿದೆಯಾ ಈ ಸೇವೆ ಅಂತ ಕೇಳ್ತಾರೆ ಬಾಬಾ. ಏಕ್ ಹೇ महादानी, दूसरे हैं वरदानी, तीसरे हैं विश्व कल्याणी. ಮಹಾದಾನಿ, ವರದಾನಿ, ವಿಶ್ವ ಕಲ್ಯಾಣಿ. ಮಹಾದಾನಿ ಅಂತಂದ್ರೇನು? ದಾನ ಮಾಡೋದಷ್ಟೇ. ವರದಾನಿ ಅಂತಂದ್ರೇನು? ನಾನು ಅನ್ಕೊಂಡೆ ಅದು ಆಗ್ಬಿಡ್ಬೇಕು, ಅದಕ್ಕೆ ವರದಾನಿ. ಇಷ್ಟೆಲ್ಲ ಆದಮೇಲೆ ಆಟೋಮೆಟಿಕ್ಕಾಗಿ ವಿಶ್ವ ಕಲ್ಯಾಣಿ. तो यह तीनों ही विशेषताएं एक ही में है या कोई विशेषता किसी में है और कोई किसी में है? ಈ ಮೂರು ವಿಶೇಷತೆಗಳು ಎಲ್ಲದರಲ್ಲೂ ಇದೆಯಾ? ಮಹಾದಾನಿ, ವರದಾನಿ, ವಿಶ್ವ ಕಲ್ಯಾಣ ಎಲ್ಲದರಲ್ಲೂ ಇರಬೇಕು. ಕೆಲವುದ್ರಲ್ಲಿ ಇದೆಯೇನು? ಶಾಂತಿ ಅಷ್ಟೇ ದಾನ ಮಾಡೋದು, ಪವಿತ್ರತಾ ಅಷ್ಟೇ ದಾನ ಮಾಡೋದು, ಪ್ರೇಮ ಅಷ್ಟೇ ದಾನ ಮಾಡೋದು, ಹೀಗಿದೆಯೋ ಎಲ್ಲವನ್ನ ಮಾಡ್ತಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, किसी का वरदानी रूप का पूजन है, किसी का विश्व कल्याण के रूप में पूजन है. पूजन में अथवा गायन में भी फर्क क्यों है? पूजन में, गायन में. ಪೂಜೆ ಮಾಡೋದು ಸುಮ್ಮ ಪೂಜೆ ಮಾಡಿಬಿಡ್ತಾರೆ. ಗಾಯನ ಮಾಡೋದು ಅಂದರೆ ಹೃದಯದಿಂದ ಹಾಡಿ ಹೊಗಳೋದು. ಅದು ಎದ್ರ ಮೇಲೆ ಡಿಪೆಂಡ್? ನನ್ನ ಪುರುಷಾರ್ಥದ ಮೇಲೆ ಡಿಪೆಂಡ್ ಅಂತ ಹೇಳ್ತಾರೆ ಬಾಬಾ. ನೀನು ಹೆಂಗೆ ಪುರುಷಾರ್ಥ ಮಾಡಿರ್ತೀಯೋ. ಬಾಬಾ ಹೇಳ್ತಾರೆ, ಅದೇ ಕಿಸಿ ಮೇ ಕಿಸಿ ಹೇ ಅಂತ ಹೇಳಿದ್ರಲ್ಲ ಬಾಬಾ. ಒಂದು ವರದಾನ ಕೊಡೋದು, ಒಂದು ಬರೀ ಮಹಾದಾನ ಮಾಡೋದು ಹಿಂಗಿಲ್ಲ, ಎಲ್ಲದರಲ್ಲೂ ಎಲ್ಲವೂ ಇರಬೇಕು ಅಂತ ಹೇಳಿದ್ರು ಬಾಬಾ. ಬಾಬಾ ಹೇಳ್ತಾರೆ, ಕಿಸಿ ಕಾ ವಿಶ್ವ ಕಲ್ಯಾಣ ಕಿ ರೂಪ ಮೇ पूजन है, पूजन में अथवा गायन में भी फर्क क्यों है? होंगे तीनों ही, लेकिन परसेंटेज में फ़र्क होगा. ಆಗೋದು ಮೂರದರಲ್ಲಿ ಆಗ್ತೀರಾ, ಮಹಾದಾನಿನೂ ಆಗ್ತೀರಾ, ವರದಾನಿನೂ ಆಗ್ತೀರಾ, ವಿಶ್ವ ಕಲ್ಯಾಣಿನೂ ಆಗ್ತೀರಾ, ಆದರೆ ಪರ್ಸೆಂಟೇಜ್ ಇದೆ ಅಂತ ಹೇಳ್ತಾರೆ ಬಾಬಾ. कोई में किसी बात की, अन्य कोई में किसी बात की परसेंटेज कम ಅಥವಾ ज़्यादा होगी. ಕೆಲವುದರಲ್ಲಿ ವರದಾನದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಇದೆ, ಮಹಾದಾನದಲ್ಲಿ ಪರ್ಸೆಂಟೇಜ್ ಇದೆ, ವಿಶ್ವ ಕಲ್ಯಾಣ ಮಾಡೋದ್ರಲ್ಲಿ ಪರ್ಸೆಂಟೇಜ್ ಇದೆ ಅಂತ ಹೇಳ್ತಾರೆ ಬಾಬಾ. एक है कर्मों की गति, दूसरी है प्रारब्ध की गति, तीसरी फिर है गायन और पूजन की गति. ಬಾಬಾ ಹೇಳ್ತಾರೆ, ಒಂದು ಕರ್ಮದ ಗತಿ, ಇನ್ನೊಂದು ಪ್ರಾರಬ್ಧ. ಕರ್ಮ ಹೇಗೆ ಹಾಗೆ ಪ್ರಾರಬ್ಧ. ಮೂರನೇದಾಗಿದೆ ಗಾಯನ್ और पूजन. ನಾನು ಹೇಗೆ ಪುರುಷಾರ್ಥ ಮಾಡ್ತೀನೋ ಅದರ ಮೇಲೆ ನಂದು ಗಾಯನನೂ ಆಗತ್ತೆ, पूजननू आगते. जैसे कर्मों की गति गुह्य है, वैसे इन दोनों की गति भी गुह्य है. ನಿಮ್ಮ ಕರ್ಮದ ಗತಿ ರಹಸ್ಯ ಹೇಗಿದೆಯೋ ಹಾಗೆಯೇ
ಈ ಎರಡು ಯಾವೆರಡು, ಪ್ರಾರಬ್ಧ ಮತ್ತು ಗಾಯನ, ಇವ್ರದ್ದು ಕೂಡ ಏನಿದೆ ರಹಸ್ಯ ಇದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಪ್ರಾರಬ್ಧ ಕಾ ಭಿ ಸಾಕ್ಷಾತ್ಕಾರ ಪ್ರಾಕ್ಟಿಕಲ್ ಮೇ ಅಭಿ ಹೋದಾ ತೋ ಹೈ ನಾ. ಪ್ರಾರಬ್ಧದ ಸಾಕ್ಷಾತ್ಕಾರ ಪ್ರಾಕ್ಟಿಕಲ್ನಲ್ಲಿ ಇನ್ನೂ ಆಗಬೇಕು ಅಂತ ಹೇಳ್ತಾರೆ ಬಾಬಾ. कौन क्या बनेगा और क्यों बनेगा, किस आधार से बनेगा, यह सब स्पष्ट होगा. ಯಾರು ಏನಾಗ್ತಾರೋ, ಕ್ಯಾ ಬನೇಗಾ, ಯಾರಾಗ್ತಾರೋ, ಕಿಸ್ ಆಧಾರ ಸೇ ಬನೇಗಾ, ಅವರು ಹಾಗೆ ಯಾವ ಆಧಾರದಿಂದ ಆಗ್ತಾರೆ, ಇದು ಸ್ಪಷ್ಟ ಆಗ್ತಾ ಹೋಗ್ತದೆ. ನಾ ಚಾಹತೆ ಹುಯೇ ಭಿ ನ ಸೋಚತೆ ಹುಯೇ ಭಿ ಉನ್ಕಾ ಕರ್ಮ, ಸೇವಾ, ಚಲನ್, ಸ್ಥಿತಿ, ಸಂಪರ್ಕ वह संबंध ऑटोमेटिकली ऐसा ही होता रहेगा जिससे समझ सकेंगे कि कौन क्या बनने वाला है. ಇಚ್ಛೆ ಇಲ್ಲದಿದ್ದರೂ ಕೂಡ ಅವ್ರು ಏನಾಗ್ತಾರ ಏನು ಬಿಡ್ತಾರ ಅಂತ ನಾವು ತಿಳ್ಕೊಳ್ಳೋದು ಇಲ್ಲ ಅಂದ್ರೂ ಕೂಡ ಅವರ ಒಂದು ಚಾಲ್ ಚಲನ್ ಏನು ಕರ್ಮ, ಅವ್ರ ಕರ್ಮ ಹೇಗೆ, ಅವ್ರು ಹೇಗೆ ಸೇವೆ ಮಾಡ್ತಾರೆ, ಅವ್ರ ಚಲನೆ ಹೇಗಿದೆ, ಅವ್ರ ಸ್ಥಿತಿ ಹೇಗಿದೆ, ಎಲ್ಲರ ಜೊತೆ ಸಂಬಂಧ ಸಂಪರ್ಕ ಹೇಗಿದೆ, ಅದರ ಮೇಲೆ ಸ್ಪಷ್ಟ ಆಗ್ತದೆ ಇವರು ಇದು ಆಗ್ತಾರೆ ಅಥವಾ ನಾನು ಇದು ಆಗ್ತೀನಿ ಅಂತ ಸ್ಪಷ್ಟ ಆಗಿಬಿಡ್ತದೆ. ಏನಾಗೋದು, ಯಾರು ಮಹಾರಾಜ ಆಗ್ತಾರೋ, ಯಾರು ಪ್ರಜಾ ಆಗ್ತಾರೋ, ಯಾರು ದಾಸಿ ಆಗ್ತಾರೋ ಅದು ನಮಗೆ ಕಾಣಿಸ್ತಾ ಹೋಗ್ತದೆ. ನೀವು ಬ್ಯಾಡ್ ಅಂದ್ರೂ ಗೊತ್ತಾಗ್ತದೆ. ಚಲನ ಅರ್ಥಾತ್ ಕರ್ಮ ಹಿ ಉನ್ಕಾ ದರ್ಪಣ್ ಹೋ ಜಾವೇಗಾ. ಚಲನ ಅಂದರೆ ಏನು, ಅವರ ಕರ್ಮದ ಒಂದು ಕನ್ನಡಿ ಅಂತಾರೆ ಬಾಬಾ. ಅದರಲ್ಲಿ ಗೊತ್ತಾಗ್ತದೆ ಅವರ ಕರ್ಮದ ಕನ್ನಡಿನಲ್ಲಿ ಅವರು ಏನಾಗ್ತಾರೆ ಅಂತ ಎಲ್ಲರಿಗೂ ಸ್ಪಷ್ಟ ಆಗ್ತದೆ. कर्म में और दर्पण में हर एक का स्पष्ट साक्षात्कार होता रहेगा. ಪ್ರತಿಯೊಬ್ಬರದ್ದು ಸಾಕ್ಷಾತ್ಕಾರ ಆಗ್ತದೆ. ಅವಾಗೆಲ್ಲ ಆಯ್ತಲ್ಲ ಸ್ಟಾರ್ಟಿಂಗ್ ಬ್ರಹ್ಮ ಬಾಬಾ ಕೂತ್ಕೊಳ್ಳೆ ಎಲ್ಲರಿಗೂ ಏನು ಸಾಕ್ಷಾತ್ಕಾರ, ಅವರ ಕರ್ಮದ ಅನುಸಾರವಾಗೆಲ್ಲ ಅದು ಕೃಷ್ಣನ ಸಾಕ್ಷಾತ್ಕಾರ ಆಗುತ್ತೆ. ಹಂಗೆ ನಮ್ಮದೂ ಕೂಡ ಆಗ್ತದೆ ಅಂತಾರೆ ಬಾಬಾ. ಏನೇನಾಗ್ಬೋದು ವಿಚಾರ ಮಾಡಬೇಕು ಈಗ ನಾವು. ನಮಗೂ ಆಗುತ್ತೆ, ಮತ್ತೊಬ್ರಿಗೂ ಆಗ್ತದೆ, ಎರಡೂ ಆಗ್ತದೆ. ಈಗ ನೋಡ್ರಿ, ಸೇವೆ ಮಾಡ್ತಾ ಮತ್ತೆ ಸಿಡಿ ಮಾಡಿದ್ರೆ ಏನಂತ, ಕೋಪಕ್ಕೆ ವಶೀಭೂತ ಆದರು, ಕೋಪಕ್ಕೆ ದಾಸಿ ಆದರು, ಅಲ್ಲಿಗೆ ಅವ್ರು ಏನಾಗ್ಬಿಡ್ತಾರೆ, ದಾಸಿ ಹಿಂಗೆ ಈ ಥರ ಎಲ್ಲ ಗೊತ್ತಾಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಇದು ಒಂದು ಹೇಳಿದ್ವಿ ನಾವು. ಹಂಗೆ ನಮ್ಮದು ಪುರುಷಾರ್ಥ ಶ್ರೇಷ್ಠ ಹಾಕ್ಕೊಂತ ಹೋಗ್ತದೆ, ಅವ್ರದ್ದು ಪುರುಷಾರ್ಥ ಶ್ರೇಷ್ಠ ಹಾಕ್ಕೊಂತ ಹೋಗ್ತದೆ. ಎಲ್ಲ ಕ್ಲಿಯರ್ ಟ್ರಾನ್ಸ್ಪರೆಂಟ್ ಆಯಿತು ಅಂದರೆ ಎಲ್ಲ ಕಾಣಿಸೋಕ್ಕೆ ಶುರು ಆಗ್ತದೆ. ಪಾಪ ಹೇಳ್ತಾರೆ, ಅಚ್ಚಾ ಇಸ್ ವಾಣಿಕ ಮೂಲ ತತ್ವ. ಇಷ್ಟೊತ್ತನ ಏನು ಹೇಳಿದ್ರಲ್ಲ ಬಾಬಾ, ಇದರ ಮೂಲ ತತ್ವ ಏನು? जैसे ऊंची पहाड़ी पर खड़े होकर नीचे की कोई भी चीज़ को देखो तो बड़ी चीज़ भी छोटी नज़र आती है. इसी प्रकार महारथी के महान पुरुषार्थ के सामने कोई भी बात बड़ी अनुभव नहीं होगी, अर्थात सूली कांटा अनुभव होगी. सेकेंड पॉइंट, मास्टर सर्वशक्तिवान की स्टेज का प्रैक्टिकल स्वरूप. मास्टर सर्वशक्तिवान की स्टेज का प्रैक्टिकल स्वरूप. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿನಲ್ಲಿ ಇದ್ದರೆ ಅದರ ಸ್ವರೂಪ ಹೆಂಗಿರ್ತದೆ? ವಿಕರ್ಮೋं के खाते के साथ साथ व्यर्थ का खाता भी समाप्त होगा. ಅದಕ್ಕೆ ಏನು ಹೇಳ್ತಾರೆ ಸೂರಜ್ ಬಾಯಿ, मैं मास्टर सर्वशक्तिवान हूँ, मैं मास्टर ಸರ್ವಶಕ್ತಿವಾನ್ ಹೂ. ಈ ಸ್ಥಿತಿಯಲ್ಲಿ ಇದ್ದರೆ ನಮ್ಮದು ಕಮಜೋರಿಗಳು ಸಮಾಪ್ತ ಆಗ್ತವೆ, ವ್ಯರ್ಥನೂ ಸಮಾಪ್ತ ಆಗ್ತವೆ. महारथी की मुख्य निशानी, उसे कोई भी बात नई नहीं लगेगी. ನೋಡ್ರಿ, ಮಹಾರಥಿಗಳಿಗೆ ಯಾವುದೇ ಒಂದು ಮಾತು ಹೊಸದು ಅನಿಸೋದಿಲ್ಲ. ಯಾಕೆ ಅನಿಸೋದಿಲ್ಲ? ಡ್ರಾಮಾ ಪ್ಲ್ಯಾನ್ ಅವ್ರ ತಲೆಯೊಳಗೆ ಏನಿರ್ತದೆ, ನಾಟಕದ ಮಾತು, ನಾಟಕದ ಒಂದು
अंश ಅವ್ರಿಗೆ ಗೊತ್ತಿರ್ತದೆ. जैसे 1 सेकंड की बीती हुई बात बहुत स्पष्ट रूप से स्मृति में रहती है. ಕಲ್ಪದ ಹಿಂದೆ ಆಗಿದ್ದು ಅವ್ರಿಗೇನು ಅನಿಸ್ತದೆ, ಈಗ ಒಂದು ಸೆಕೆಂಡ್ನಲ್ಲಿ ಆಗಿತ್ತು ಮತ್ತು ಆಗ್ಯದ ಅಂತ ಹಿಂಗೆ ಅನಿಸ್ತದಂತ. ಯಾರಿಗೆ? ಮಹಾರಥಿಗಳಿಗೆ ಹೇಳ್ತಾರೆ ಬಾಬಾ. जैसे 1 सेकंड की बीती हुई बात बहुत स्पष्ट रूप से स्मृति में रहती है, वैसे कल्प पहले की बीती हुई सीन भी स्मृति में होगी. क्योंकि महारथी एक तो साक्षी होगा, दूसरा त्रिकालदर्शी होगा. ಈ ಎರಡು ಸ್ವಮಾನಗಳಲ್ಲಿ ಇದ್ದರೆ ನಾವು ಮೈ ಆತ್ಮ ಸಾಕ್ಷಿಪನ್ और त्रिकालदर्शी हो, ಈ ಎರಡು ಸ್ಥಿತಿನಲ್ಲಿ ನಾವಿದ್ದರೆ ಯಾವುದು ನಮಗೆ ಹೊಸದು ಅನ್ನಿಸೋದಿಲ್ಲ, ದೊಡ್ಡದು ಅನ್ನಿಸೋದಿಲ್ಲ. ಈ ಎರಡು ಯಾವುದೇ ಪರಿಸ್ಥಿತಿ ನಮಗದು ಹೊಸದು ಅನ್ನಿಸ್ಬಾರ್ದು. ಅದು ಕೆಟ್ಟ ಪರಿಸ್ಥಿತಿ, ವಿಕರಾಲ ರೂಪ ಪರಿಸ್ಥಿತಿ ಇದ್ದರೂ ಅದು ನಮಗೆ ಏನು ಅನ್ನಿಸ್ಬೇಕು? ಚಿಕ್ಕದು ಅನ್ನಿಸ್ಬೇಕು. ಅದು ಯಾವಾಗ ಬರಬೇಕು? ಒಂದು ಮೈ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿ, ಹೈಯೆಸ್ಟ್ ಸ್ಥಿತಿ ಅಲ್ಲ ಅದು. ಅಚ್ಚಾ, ಓಂ ಶಾಂತಿ.